ಎಗ್ ಬಿರಿಯಾನಿ ಮಾಡುವ ಇಂಗ್ರೀಡಿಯೆಂಟ್ಸ್ಗಳು. ಇದು ಒಂದು 5-6 ಮೆಣಸು, ಆಮೇಲೆ ಗಾರ್ಲಿಕ್ ಕೆಳಗಿಡಿ ಸ್ವಲ್ಪ. ಒಂದು ಎಷ್ಟು ಬೇಕು ಗಾರ್ಲಿಕ್? ಒಂದು ಅರ್ಧ ಗಾರ್ಲಿಕ್ ಮತ್ತೆ ಅರ್ಧ ಈರುಳ್ಳಿ, ಆಮೇಲೆ ಚಕ್ಕೆ ಲವಂಗ, ಇದು ಚಕ್ಕೆ, ಆಮೇಲೆ ಇದು ಲವಂಗ. ಮತ್ತೆ ಅದು ಬೇಡವಾ? ಕೊತ್ತಂಬರಿ ಮತ್ತು ಪುದೀನ ಬೇಕು. ಅದೆಷ್ಟು ಬೇಕು ಅಂತ ಹೇಳ್ತಾಳೆ. ನಮ್ಮ ಮನೇಲಿ ಚೆಫ್ ನನ್ನ ತಂಗಿ. ವೆಜ್ ಬಿರಿಯಾನಿ, ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲ ಅವಳೇ ಮಾಡೋದು ಮನೆಯಲ್ಲಿ. ಚೈನೀಸ್ ಐಟಮ್ಸ್ ಎಲ್ಲ ಮಾಡ್ತಾಳೆ. ಮತ್ತೆ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಬೇಕಂತೆ. ಇದನ್ನೆಲ್ಲ ಗ್ರೈಂಡ್ ಮಾಡಬೇಕು. ಎಂತ? ಒಂದು ಇಡೀ ಗಾರ್ಲಿಕ್ ಹಾಕಿ ಒಂದು ಇಡೀ ಬೇಕು. ಆಮೇಲೆ ಇದು ಎಷ್ಟು ಜನರಿಗೆ ಆಗುವಂಥದ್ದಾ? ಒಂದು 7 ಮೆಂಬರ್ಸ್ಗೆ ಆಗ್ತದೆ ಇಷ್ಟು ಹಾಕಿದರೆ? ಒಂದು ಅರ್ಧ ಈರುಳ್ಳಿ. ಅರ್ಧ ಈರುಳ್ಳಿ ಹಾಕಿ. ಆಮೇಲೆ ಚಕ್ಕೆ ಮತ್ತೆ ಇದೇನು ಗೊತ್ತಿಲ್ಲ, ಲವಂಗ ಎಂತ ಗೊತ್ತಿಲ್ಲ, ಸ್ಟಾರ್. ಅದನ್ನೆಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಬೇಕು. ಮೊದಲಿಗೆ ಕುಕ್ಕರಿಗೆ ಎಣ್ಣೆ ಮತ್ತು ಜೀರಿಗೆ ಹಾಕಿಕೊಳ್ಳಿ. ಎಣ್ಣೆ ಇಷ್ಟು ಸಾಕು, ಮತ್ತು ಜೀರಿಗೆ. ಮೊಟ್ಟೆ ಬೇಯ್ತಾ ಉಂಟು, ಮೊಟ್ಟೆ ಬೇಕು. ನಾವು ಒಂದು 10 ಮೊಟ್ಟೆ ಹಾಕಿಕೊಂಡಿದ್ದೇವೆ. ಹಾಕು. ಎಂತ ಅದ? ಇದು ಒಂದು ಅರ್ಧ ಬೆಳ್ಳುಳ್ಳಿ ಹಾಕಬೇಕು. ಅರ್ಧ ಬೆಳ್ಳುಳ್ಳಿ. ಈರುಳ್ಳಿ ಹಾಕಿಕೊಳ್ಬೇಕು. ಹಾಕಿ ಮೇಡಮ್. ಎಷ್ಟು ಈರುಳ್ಳಿ ಹಾಕಿಕೊಂಡಿದ್ದೀರಾ? ನಾನು 2 ಈರುಳ್ಳಿ. ಇದು 7 ಜನಕ್ಕೆ ಮಾಡೋದು. 2 ಈರುಳ್ಳಿ ಸಾಕಾಗ್ತದೆ. ಎಷ್ಟು ಹಾಕೊಂಡಿದ್ದಿ? 2 ಟೊಮೆಟೊ. 2 ಟೊಮೆಟೊ ಹಾಕೊಂಡಿದ್ದಾಳೆ. 2 ನೀರುಳ್ಳಿ ಮತ್ತು 2 ಟೊಮೆಟೊ ಮತ್ತು ಅರ್ಧ ಬೆಳ್ಳುಳ್ಳಿ ಅಲ್ಲ. ಮಾತಾಡ ಅದು ಸ್ವಲ್ಪ ನಾಚಿಗೆ ಮಾತಾಡಲಿಕ್ಕೆ. ಅಂದರೆ ಬೇರೆ ಟೈಮಲ್ಲಿ ಎಲ್ಲ ಮಾತಾಡ್ತಾಳೆ, ಈ ಟೈಮಲ್ಲಿ ಎಲ್ಲ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಪರವಾಗಿಲ್ಲ ಬಿಡಿ. ಎಂಥದ್ದು? ಚಿಲ್ಲಿ ಪೌಡರ್ 1 ಸ್ಪೂನ್. 1 ಸ್ಪೂನ್ ಗರಂ ಮಸಾಲ. ಕೊರಿಯಂಡರ್ ಪೌಡರ್ 1 ಸ್ಪೂನ್. ಕೊರಿಯಂಡರ್ ಅಂತ ಹೇಳಿದ್ರೆ ಕೊತ್ತಂಬರಿ ಪುಡಿ ಆಯಿತಾ? ಇದು ಹಾಕು. ಬಿರಿಯಾನಿ ಪೌಡರ್ 1 ಸ್ಪೂನ್. ಅರ್ಧ ಟೀ ಸ್ಪೂನು ಅರಿಶಿನ. ಕೊತ್ತಂಬರಿ ಮತ್ತು ಪುದೀನದ್ದು ಪೇಸ್ಟ್, ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕಾಯಿ ಮೆಣಸು. ಮತ್ತು ಆಗ ಹಾಕಿದ್ನಲ್ಲ ಅದನ್ನೆಲ್ಲ ಹಾಕಿ ಚಂದ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿ ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಕೈಲಲ್ಲಿ ಉಂಟು. ಕೈಲಲ್ಲಿ ಚಂದ ಮಿಕ್ಸ್ ಮಾಡಿ. ಇದಕ್ಕಿಂತ ಮುಂಚೆ ಮಾಡಿದ್ದಾಳೆ ಅವಳು ಚಿಕನ್ ಬಿರಿಯಾನಿ, ಎಗ್ ಬಿರಿಯಾನಿ ಎಲ್ಲ ಮಾಡಿದ್ದಾಳೆ. ಹಾಗೆ ನಮಗೆ ಅವಳ ಟೇಸ್ಟ್ ತುಂಬ ಖುಷಿ ಆಗ್ತದೆ. ಹೋಟೆಲ್ಗಿಂತ ಸಹ ಇವಳು ಚಂದ ಹೋಮ್ ಮೇಡ್ ಹೆಲ್ದಿ ಫುಡ್ ಆಗಿ ಮಾಡ್ತಾಳೆ ಚಂದ. ಪ್ರೋ ಇದರಲ್ಲಿ ಉಪ್ಪು ಹಾಕಿದ್ದಲ್ಲ ಅವಳು ಆಲ್ರೆಡಿ. ಇದಕ್ಕೆ ಉಪ್ಪು ಹಾಕಿಕೊಳ್ಬೇಕು. ಅವಳು ಹಾಕಿಕೊಂಡು ಆಯ್ತು, ಟೇಸ್ಟಿಗಾಗಲಿಲ್ಲ. ಇದಕ್ಕೆ ಎಷ್ಟು ನಿಮಗೆ ಗೊತ್ತಾಗ್ತದಲ್ಲ ಎಷ್ಟು ರುಚಿಗೆ ಉಪ್ಪು ಬೇಕು ಅಂತ. ಅಷ್ಟು ಹಾಕಿಕೊಳ್ಳಿ ಉಪ್ಪು. ಟೇಸ್ಟ್ ನೋಡಿ, ಸ್ವಲ್ಪ ಉಪ್ಪು ಹಾಕಿಕೊಂಡು. 10 ಉಂಟು ಮೊಟ್ಟೆ ಬೇಯಿಸಿದ್ದು. ಇದನ್ನು ಬೇಯಿಸಿದ ಮೊಟ್ಟೆಯನ್ನು ಹೀಗೆ ಕಟ್ ಮಾಡಿ ಇಟ್ಟುಕೊಳ್ಬೇಕು. ಹಾಕಿಕೊಳ್ಬೇಕು. ಎಷ್ಟು? 2 ಬೇಕಾ? 1 ಲೆಮನ್ ಸಾಕಲ್ಲ? 1 ಲೆಮನ್ ಸಾಕಂತೆ. ಒಂದಲ್ಲ, ಇವಳು ಅರ್ಧ ಹಾಕಿದ್ದು. ಅರ್ಧ ಲೆಮನ್ ಸಾಕು. ಎಣ್ಣೆ ಹಾಕಿಕೊಂಡಿದ್ದಾಳೆ. ಬನಲೆಗೆ ಎಣ್ಣೆ ಹಾಕಿದ್ದಾಳೆ. ಈಗ ಚಿಲ್ಲಿ ಪೌಡರ್, ಮತ್ತೆಂತ? ಗರಂ ಮಸಾಲ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಅರಿಶಿನ. ಮತ್ತು ಜಾಸ್ತಿ ಹಾಕೊಳ್ಬೇಡ, ಹಾಕಿದ್ರೆ ಇಲ್ಲ. ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿಕೊಂಡಿದ್ದಾಳೆ. ಅದು ಬಿರಿಯಾನಿದು ಉಂಟಲ್ಲ, ಅದಕ್ಕೆ ಆ್ಯಡ್ ಮಾಡಿಕೊಂಡಿದ್ದಾಳೆ ಸ್ವಲ್ಪ. ಯಾವುದು ಇದು? 10 ಉಂಟು ಬೇಯಿಸಿದ ಮೊಟ್ಟೆ. ಅಟ್ಟಕ್ಕೆ ಬಂದದ್ದು ಪಕ್ಕದ ಮನೆಯವರೇ ಬೇಕು, ನಮ್ಮ ಮನೆಯಲ್ಲಿ ಬೇಕಿಲ್ಲ. ಅಲ್ಲಿ ಇದು ಕೋಳಿ ಮುಟ್ಟೆ ಇರ್ತದೆ, ಅದನ್ನು ನೋಡ್ಲಿಕ್ಕೆ ಬಂದದ್ದು. ಈಗ ಚಿಕನ್ ಅಲ್ಲ, ಎಗ್ಗಿದ್ದು ಸ್ಮೆಲ್ ಹೇಳ್ತಾ ಉಂಟಲ್ಲ. ಲೀಫ್ ಎಂತ ಲೀಫ್ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಮತ್ತೆ ಮಾಡ್ತಾಳೆ, ಎಲ್ಲ ಹಾಕಿ ಮಾಡ್ತಾಳೆ, ಅದರ ಅವಳಿಗೆ ಹೆಸರು ಗೊತ್ತಿಲ್ಲ. ಇದು ಸ್ಟಾರ್. ಇದೆಂತ? ಇದಿದಲ್ಲ ಪೆಪ್ಪರ್. ಪೆಪ್ಪರ್ ಮತ್ತೆ ಲವಂಗ ಸ್ವಲ್ಪ ಕೆಳಗಿಡ, ಕಾಣುದಿಲ್ಲ. ಚಕ್ಕೆ ಚಂದ ಗೊತ್ತಿತ್ತು ಅವಳಿಗೆ. ಇದು ರೈಸ್ ಮಾಡ್ಲಿಕ್ಕೆ ಇದನ್ನೆಲ್ಲ ಹಾಕಿ ಕೊಡ್ಬೇಕು, ಆಗ ಸ್ಮೆಲ್ ಒಳ್ಳೆ ಇರ್ತದೆ ರೈಸ್ ಇದು. ಬಾಸುಮತಿ ರೈಸ್ ಎಷ್ಟು ತಗೊಂಡಿದ್ದಿ? 3 ಕಪ್. 7 ಜನರಿಗೆ 3 ಕಪ್ ಸಾಕಾಗ್ತದೆ. ಹಾಕು. ಆಮೇಲೆ ಈ ಲೆಮನ್ ಹಾಕಬೇಕು. ಲೆಮನ್ ಇಲ್ಲದ್ರೆ ಆಯಿಲ್ ಆ್ಯಡ್ ಮಾಡ್ಬೋದು. ಆಮೇಲೆ ಸಾಲ್ಟ್ ಆ್ಯಡ್ ಮಾಡಬೇಕು. ಲೆಮನ್ ಹಾಕಿಕೊಂಡಿದ್ದಾಳೆ ಸ್ವಲ್ಪ. ಮತ್ತೆ
ಆಗ ಲೆಮನ್ ಅದು ಹಿಂಡಿದ್ಲಲ್ಲ, ಈಗ ಆ ಲೆಮನ್ ಇದರೊಳಗೆ ಹಾಕಿದ್ದಾಳೆ. ಮತ್ತು ಇದು ಕೊತ್ತಂಬರಿ ಸ್ವಲ್ಪ, ಪುದೀನ ಸ್ವಲ್ಪ. ಎಷ್ಟೊತ್ತು ಬೇಕು ಇದು ಇದಾಗಲಿಕ್ಕೆ? ಒಂದು 15 ಮಿನಿಟ್ಸ್ ಬೇಕು. 15 ಮಿನಿಟ್ಸ್ ಬೇಕಂತೆ ಬೇಯಲಿಕ್ಕೆ. 15 ಮಿನಿಟ್ಸ್ ಆಯಿತು. ಈಗ ರೈಸ್ ರೆಡಿ ಆಗಿದೆ. ಗ್ರೇವಿ ಅರ್ಧ ಇಟ್ಟಿದ್ದಾಳೆ, ಮತ್ತು ಈಗ ಅರ್ಧ ಗ್ರೇವಿ ಇದಕ್ಕೆ ಹಾಕ್ತಾಳೆ. ಈಗ ರೈಸ್ ಗ್ರೇವಿ ಇಡಿ. ಈಗ ಅದ್ರ ಮೇಲೆ ರೈಸ್ ಹಾಕಬೇಕು. ಹಾಕಿಕೊಂಡಾಯ್ತಲ್ಲ, ಇನ್ನು ಅದ್ರ ಮೇಲೆ ಮೊಟ್ಟೆ ಹಾಕಬೇಕು. ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಿ. ಗ್ರೇವಿ ಸ್ವಲ್ಪ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಇದರ ಮೇಲೆ ಹಾಕಬೇಕು. ಗ್ರೇವಿ ವಾಪಸ್ ಇದರ ಮೇಲೆ ರೈಸ್ ಹಾಕಿಕೊಳ್ಳಿ. ಇದೇ ಥರ ಎಷ್ಟು ಸ್ಟೆಪ್ ಮಾಡ್ತೀಯ? 2 ಸ್ಟೆಪ್ ಮಾಡ್ತೀಯಾ? 3 ಸ್ಟೆಪ್ ಮಾಡ್ತಾಳೆ. 3 ಮೊಟ್ಟೆ ಹಾಕೋದು, ವಾಪಸ್ ರೈಸ್ ಹಾಕೋದು, ಗ್ರೇವಿ ಹಾಕೋದು. ಹೀಗೆ ಮಾಡಿದರೆ ಎಂತ ಆಗ್ತದೆ ಅಂತ ಹೇಳಿದರೆ, ಬಿರಿಯಾನಿ ರೆಡಿ. ಹಾಕೊಳ್ಳುವ. ಹೀಗೆ ಬಂದಿದೆ ರೆಸಿಪಿ. ಇವತ್ತು ಗೊಬ್ಬರ ತುಂಬಲಿಕ್ಕಿತ್ತಲ್ಲ, ಹಾಗೆ ಪಪ್ಪ ಸ್ಪ್ರೈಟ್ ತಂದಿದ್ದಾರೆ. ಎನರ್ಜಿಗೆ ಸ್ಪ್ರೈಟ್. ಥ್ಯಾಂಕ್ ಯು ಪಪ್ಪ.